ಹೊಸ ಕಾರ್ ತಗೊಂಡ್ರಾ? ಹಾಗಿದ್ರೆ ಕಂಗ್ರಾಚುಲೇಷನ್ಸ್. ಈ ಕಾರ್ನ EMI ತಗೊಂಡ್ರಾ? ಹಾಗಿದ್ರೆ ವೆಲ್ಕಮ್ ಟು ಮಾಡರ್ನ್ ಗುಲಾಮಗಿರಿ. ನೀವು ಕಾರ್ ತಗೊಂತಿದ್ದೀರಾ ಅಂದ್ರೆ ನೀವು ನಿಮ್ಮ ಜೋಬಿನಿಂದ ತಿಂಗಳ 15,000 20,000 ರೂಪಾಯಿ ತಗೊಂಡು ಹೊರಗೆ ಹಾಕ್ತಿದ್ದೀರಾ ಅಂತ. ಅದು ಎಲ್ಲ ಹಾಕ್ತಿದ್ದೀರಾ? ನಿಮ್ಮ ಫ್ಯೂಚರ್ಗೋಸ್ಕರನ, ನಿಮ್ಮ ಫ್ಯೂಚರ್ನ ಸೆಕ್ಯೂರ್ ಮಾಡೋಕ್ಕೋಸ್ಕರನ? ಶೋರೂಮಿಂದ ಹೊರಗಡೆ ತಂದ ತಕ್ಷಣ 30 to 40% ಅದ್ರ ವ್ಯಾಲ್ಯೂ ಕಳ್ಕೊಳೋ ಅಂತ ಕಾರ್ ಮೇಲೆ ನೀವು ಅನ್ಕೊಂತಿದ್ದೀರಾ ಲೋನ್ ಹಾಕ್ಸಿ ಕಾರ್ ತಗೊಂತಿದ್ದೀನಿ ಅಂದರೆ ನಾನು ಆ ಕಾರ್ನ ಓನರ್ ಆಗ್ತೀನಿ ಅಂತ. ಆದರೆ ನೀವು ಆ ಕಾರ್ನ ಓನರ್ ಅಲ್ಲ, ಆ ಕಾರ್ನ ನೀವು ರೆಂಟಿಗೆ ತಗೊಂಬಂದಿದ್ದೀರಾ. ಆ ರೆಂಟ್ನ ಬ್ಯಾಂಕಿಗೆ ಎವ್ರಿ ಮಂತ್ ಪೇ ಮಾಡ್ತಿದ್ದೀರಾ. ಒನ್ಸ್ ಬ್ಯಾಂಕ್ ಏನಾದರೂ ನೀವು ಒಂದೇ ಒಂದು ತಿಂಗಳು EMI ಅಥವಾ ರೆಂಟ್ನ ಪೇ ಮಾಡ್ದಲೇ ಇದ್ರೆ ಆ ಕಾರ್ನ ಎತ್ತಾಕೊಂಡು ಹೋಗುತ್ತೆ. ಮತ್ತೆ ನೀವು ಹೇಳ್ಬೋದು ಫ್ಯೂಚರಲ್ಲಿ ನಮ್ಮ ಫ್ಯಾಮಿಲಿ ಚೆನ್ನಾಗಿರೋಕ್ಕೋಸ್ಕರನೇ ನಾನು ಇದು ಮಾಡ್ತಾ ಇರೋದು, ಇದರಿಂದ ನಮ್ಮ ಫ್ಯಾಮಿಲಿ ಸೆಕ್ಯೂರ್ ಫೀಲ್ ಮಾಡುತ್ತೆ, ರೋಡಲ್ಲಿ ಮಳೆಗಾಳಿನಲ್ಲಿ ಓಡಾಡೋದನ್ನ ಕಾರು ಸೇವ್ ಮಾಡುತ್ತೆ ಅಂತ. ಹೌದು ನಿಜ. ಆದರೆ ನೀವು ಈ ಥರ ಲೋನ್ ಹಾಕ್ಸಿ ತಗೊಳೋದ್ರಿಂದ ನಿಮ್ಮ ಫ್ರೀಡಮ್ನ ಇದು ಕಿತ್ಕೊಳ್ತಾ ಇದೆ. ಫ್ಯೂಚರಲ್ಲಿ ನೀವೇನಾದರೂ ರಿಸ್ಕ್ ತಗೊಂಡು ಏನಾದರೂ ಮಾಡಬೇಕಂದ್ರೂ ಕೂಡ ಮಾಡಕ್ಕೆ ಬಿಡಲ್ಲ. ಯಾಕಂದರೆ EMI ಕಂಟಿನ್ಯೂ ಆಗ್ತಿದೆಯಲ್ಲ, ಅದರಿಂದ ನೀವು ಇಷ್ಟ ಇಲ್ಲಿದ್ರೂ ಆ ಕೆಲಸ ಮಾಡ್ಕೊಂಡು ಹೋಗ್ತೀರಾ. ಒಂದು ಅರ್ಥ ಮಾಡ್ಕೊಳ್ಳಿ, ಜೀವನದಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರೋದು ನಮಗೆ ಟೈಮ್ ಅಂದರೆ ಫ್ರೀಡಮ್ಮು. ಈ ಫ್ರೀಡಮ್ ಸಿಗೋದು ನಮ್ಮ ಹತ್ರ ಯಾವುದೇ ಲೋನ್ ಇಲ್ದಲೇ ಇದ್ದಾಗ. ನೀವು ಈ ಕಾರ್ ತೊಗೊಳ್ಬೇಕಾ ತಗೊಳ್ಳಿ, ಇನ್ಸ್ಟೆಂಟಾಗಿ ತೊಗೊಳೋ ಬದಲು ಒಂದು 3-4 ವರ್ಷ ಡಿಲೇ ಮಾಡಿ, ಒಂದು 5 ವರ್ಷ ಡಿಲೇ ಮಾಡಿ, ಅದಕ್ಕೋಸ್ಕರ SIP ಮಾಡಿ. ಒನ್ಸು ನಿಮ್ಮದು ದುಡ್ಡು ಗ್ರೋ ಆದಮೇಲೆ ಆ ದುಡ್ಡಿಂದ ಹೋಗಿ ಕಾರ್ ತಗೊಳ್ಳಿ. ಏನು ನಿಮ್ಮ ಖುಷಿನ 4 ರಿಂದ 5 ವರ್ಷ ಮುಂದೆ ಹಾಕಿದ್ದೀರಾ ಅಷ್ಟೇ. ಇದರಿಂದ ನೀವು EMI ಅನ್ನೋ ಒಂದು ಬಂಧನದಿಂದ ಬಿಡಿಸ್ಕೊಂತೀರಾ. ಫಸ್ಟು ಈ EMI ಟ್ರ್ಯಾಪಿಂದ ಬಿಡಿಸ್ಕೊಳ್ಳೋದನ್ನು ಟ್ರೈ ಮಾಡಿ.